ಕರ್ನಾಟಕದ ಎಲ್ಲ ಮಹಿಳೆಯರು ಕೂಡ ಮಹಿಳಾ ದಿನದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಥಾಮಸ್ಸು ಆಮೇಲೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಸುರಕ್ಷಣೆ ಅಂತ ಮೊದಲಿಂದ ಮಾಡ್ತಾ ಇದ್ದಾರೆ. ಅದರ ವತಿಯಿಂದ ಇವತ್ತು ರಕ್ತದಾನ ಶಿಬಿರ ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಸ್ವಲ್ಪ ವಿಜೃಂಭಣೆಯಿಂದ ಎಲ್ಲ ಮುಖ್ಯವಾಗಿ ಇವತ್ತು ಹೆಣ್ಮಕ್ಳನ್ನ ಕರೀತಾರೆ. ಎಲ್ಲರಿಗೂ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸುರಕ್ಷಾ ಮತ್ತು ಕಲ್ಯಾಣ ಇಲಾಖೆ ವತಿಯಿಂದ ಥಾಮಸ್ ಸರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮಡಿವಾಳ ವಾರ್ಡ್ನಲ್ಲಿ ಮಾರುತಿ ನಗರಲ್ಲಿ ಆರೋಗ್ಯ ತಪಾಸಣೆ ಮತ್ತು ಬ್ಲಡ್ ಕ್ಯಾಂಪ್ನ ಆಯೋಜಿಸಿದ್ದಾರೆ. ಪ್ರತಿ ವರ್ಷವೂ ಭಾಳಷ್ಟು ಜನ ಬಂದು ಪೂರ್ತಿ ಹೆಲ್ತ್ ಚೆಕಪ್ ಮಾಡಿಸ್ಕೊತಾರೆ ಮತ್ತು ಹಲವಾರು ಜನ ಬಂದು ಬ್ಲಡ್ ಡೊನೇಷನ್ ಸಹ ಮಾಡ್ತಾರೆ. ನಾನು ಸಹ ಲಾಸ್ಟ್ ಟೈಮ್ ಬ್ಲಡ್ ಡೊನೇಷನ್ ಮಾಡಿದ್ದೆ. ಇದೆಲ್ಲ ನಮ್ಮ ಕ್ಷೇತ್ರದಲ್ಲಿ ಸುಸೂತ್ರವಾಗಿ ಒಂದು ಡೆವಲಪ್ಮೆಂಟ್ ವೇಯಿಂದ ನಡೀತಾ ಇರೋದು. ನಮ್ಮೆಲ್ಲರ ರಾಜಕೀಯ ಗುರುಗಳು, ನಮ್ಮೆಲ್ಲರ ದೊಡ್ಡಣ್ಣ, ನಮ್ಮೆಲ್ಲರ ಗುರುಗಳು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ಆಶೀರ್ವಾದದಿಂದ ಇವತ್ತು ಮೇಡಮ್ ಅವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಹಚ್ಚುವುದರ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಅವರು ಮಹಿಳೆಯರಿಗೆ ಒಂದು ಸ್ಫೂರ್ತಿ, ಮಹಿಳಾ ಸಬಲೀಕರಣ ಅವರಿಂದನೇ ಶುರುವಾಗಿರೋದು. ಹಾಗಾಗಿ ನಿನ್ನೆ ವಿಮೆನ್ಸ್ ಡೇ, ಇವತ್ತು ಅಷ್ಟೇ ಬಹಳಷ್ಟು ನಾವು ಮಹಿಳೆಯರು ಇಲ್ಲಿ ಸೇರಿದ್ದೀವಿ. ವಿಮೆನ್ ಎಂಪವರ್ಮೆಂಟ್ಗೆ ಇದೊಂದು ಬುನಾದಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಎಲ್ಲರೂ ಬಂದು ಹೆಲ್ತ್ ಚೆಕಪ್ ಮಾಡಿಕೊಂಡು ಅವ್ರಿಗೇನಾದರೂ ಮೈನರ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಈಗಲೇ ಪ್ರಿಕಾಷನರಿ ಇಸ್ ಬೆಸ್ಟ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಇಲ್ಲಿಂದ ಗೊತ್ತಾಗುತ್ತೆ. ಏನಾದರೂ ಮೈನರ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಅದನ್ನು ಸರಿ ಮಾಡ್ಕೋಬಹುದು. ಕಣ್ಣಿನ ತಪಾಸಣೆ ಸಹ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ಯಾಂಪು ಎಲ್ಲ ಕಡೆ ಮನುಷ್ಯನಾಗ ಹುಟ್ಟಿದ್ದೀವಿ, ಬರ್ಬೇಕಾದ್ರೆ ಬೇರೆ ಕಾಯಲ್ಲಿ ಬರ್ತೀವಿ, ಹೋಗ್ಬೇಕಾದ್ರೆ ಬೇರೆ ಕಾಯಲ್ಲಿ ಹೋಗ್ತೀವಿ. ಅದರಲ್ಲಿ ನಮ್ಮ ಕೈಲಾದಷ್ಟು ಯಾವುದಾನ ಒಂದು ಸಣ್ಣ ಸೇವೆ ಮಾಡೋ ಮುಖಾಂತರ ವಾಪಸ್ ಹೋಗೋಣ ಅಷ್ಟೇ. ರಕ್ತದಾನ ಶಿಬಿರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸರಿ ಸರಾಸರಿ ದಿನನಿತ್ಯ ರಕ್ತ ಇದ್ದರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಪ್ರತಿ ವರ್ಷ ನಾನು 3 ಸರಿ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇರ್ತೀನಿ. ಈ ಸರಿ ವಿಕ್ಟೋರಿಯಾ ಹಾಸ್ಪಿಟಲ್ ವತಿಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಸುರಕ್ಷತಾ ಸಹಾಯವಾಣಿ ಕಡೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ರಾಮಲಿಂಗಾರೆಡ್ಡಿ ಸಚಿವರು, ಮುಜರಾಯಿ ಇಲಾಖೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಹಾಗೂ ಶ್ರೀಮತಿ ಚಾಮುಂಡೇಶ್ವರಿ ರಾಮರೆಡ್ಡಿ ಅವರ ಸಹಕಾರದಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಗೆ ನಮ್ಮ ಮಾಜಿ ಮೇಯರ್ ಆದಂಥ ಮಂಜುನಾಥ್ ರೆಡ್ಡಿ ಅವರು, ಮಂಜುನಾಥ್ ಸರ್ ಅವರು ಎಲ್ಲರೂ ಸಹ ಪ್ರೋತ್ಸಾಹದಲ್ಲಿ ಈ ಕ್ಯಾಂಪ್ ಯಶಸ್ವಿ ನಡೀತಾ ಇದೆ. ಎಲ್ರಿಗೂ ರಕ್ತದಾನಿಗಳಿಗೆ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಮೆಡಿಕಲ್ ಕ್ಯಾಂಪು ಮತ್ತು ವುಮೆನ್ಸ್ ಡೇ ಎರಡೂ ಆಚರಣೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಇಂಥ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಇದರಲ್ಲಿ ಸಹಕರಿಸಬೇಕಾಗಿ ವಿನಂತಿ. ಇದರಿಂದ ತುಂಬ ಜನಕ್ಕೆ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ತುಂಬಾ ರಕ್ತ ಇಲ್ಲದೆ ನರಳ್ತಾ ಇರೋವಂಥವ್ರಿಗೆ ಮತ್ತು ತುಂಬಾ ಆಕ್ಸಿಡೆಂಟ್ಸಲ್ಲಿ ಗಾಯಗಳಾಗಿ ತುಂಬಾ ಬ್ಲಡ್ ಕೊರತೆಯಿಂದ ಎಷ್ಟೋ ಸಾವು ಆಗ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ನಮಸ್ಕಾರ. ನಾವು ನವಜೀವನ ಸಂಘಟನೆ, ತಮ್ಮ ಸಂಘಟನೆ ಇದೆ, ಥಾಮಸ್ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಅವ್ರು ಮಾಡೋ ಕೆಲಸ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವುಮೆನ್ಸ್ ಡೇಯಿಂದ ಇದು ಸ್ಪೆಷಲ್ ಆಗಿ ಹೆಲ್ತ್ ಕ್ಯಾಂಪು ಮತ್ತು ರಕ್ತದಾನ ಶಿಬಿರ. ಅವರು ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ವಿಮೆನ್ಸ್ ಡೇ ಕ್ಯಾಂಪ್ಗೆ ಲೈಫ್ ಕೇರ್ ಹಾಸ್ಪಿಟಲಿಂದ ಉಚಿತ ಶಿಬಿರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದರಿಂದ ಆಗೋ ಏನೇನು ಅನುಕೂಲತೆಗಳಿಲ್ಲ ಅದೆಲ್ಲನೂ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಈ ದಿನ 8ನೇ ತಾರೀಕು ಮಕ್ಕಳ ಮತ್ತು ಮಹಿಳಾ ದಿನ. ಸೊ ಇಂಟರ್ನ್ಯಾಷನಲ್ ಮಹಿಳಾ ದಿನ. ಸೊ ಅದರ ಸಂದರ್ಭವಾಗಿ ನೀವು ಜನರಲ್ ಹೆಲ್ತ್ ಚೆಕಪ್ ಮಾಡ್ತಾ ಇರೋದು ಮಹಿಳೆಯರಿಗೆ ತುಂಬ ಶುಭ. ಸೊ ಇದು ವರ್ಷ ಹೀಗೆ ನಡೀಲಿ ಅಂತ ಹಾರೈಸ್ತೀನಿ.